ಅನ್ಯತನು ಜನಿಸುವ ಪ್ರೀತಿಯೇ ಶಾಶ್ವತ. ಬರಂಗಿಲ್ಲ ಅಂತ ಎಬ್ಸಿದ್ರು ಹಾಕಿದ್ರು ರೀ. ನೋಡಾಕತ್ತಾರ ರುಮಾಯಿಸ್ಕೊಂಡೆ ಇಲ್ಲಿಂದ ಬರತ್ತಾರ ನೋಡ್ರಿ ಎಲ್ಲಾರು ಬರತ್ತಾರ. ಚಲೋ ಇದೆ. ಅದನ್ನು ನಾವು ಫಿಲ್ ಮಾಡೋಕ್ಕಾಗಲ್ಲ ಸರ್, ತೆಗಿಸ್ಕೋಬೇಕಾಗುತ್ತೆ. ಹಾಂ, ಅದು ತೆಗಿಸ್ಕೋಬೇಕಾಗುತ್ತೆ. ಬೇಕಾದರೆ ಒಂದು ಎಕ್ಸ್ಟ್ರಾ ತೆಗೆದು ನೋಡಿ. ಮಾಡಬೇಕಾಗ್ತದ. ಏನು ಮಾಡತ್ತಾರ, ಏನು ಮಾಡ್ತಾರೆ ನಾಡಾಗ? ಸೊ ಈ ಕಡೆ ಆರ್ಯ ಅವ್ರದ ಹಲ್ಲು ಕ್ಲೀನ್ ಮಾಡ್ಲಿಕ್ಕತ್ತಿದ್ರು ಡಾಕ್ಟ್ರ. ಇಲ್ಲ ನಮ್ಮ ಅಗಸ್ತ್ಯ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದ. ಅದಾದ ತಕ್ಷಣ ಈವ್ನಿಂಗ್ ಅಗಸ್ತ್ಯನ ಹೊರಗೆ ಒಂದು ವಾರದಿಂದ ಎಲ್ಲಿ ಕರ್ಕೊಂಡು ಹೋಗಿರಲಿಲ್ಲ ಅಂತೇಳಿ ಇಲ್ಲಿ ವಿಜಯನಗರ ಒಳಗೆ ಪಾರ್ಕಿಗೆ ಕರ್ಕೊಂಡು ಬಂದ್ವಿ. ಕರೆ ಒಟ್ಟ ಆಟನ ಆಡವಲ್ಲ. ಸಪ್ರೇಟಾಗಿ ಯಾವ್ದು ಇರ್ತಿತ್ತಲ್ಲ ಅದಷ್ಟು ಕುದುರೆ ಇತ್ತು, ಅದ್ರ ಮೇಲೆ ಕೂತು ಒಂದು ಸ್ವಲ್ಪ ಆಟ ಆಡ್ದೆ. ಕರೆ ಜಾರ್ಬಂಡಿದು ಆಡಂತಂದ್ರೆ ಒಟ್ಟು ಆಡತ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಭಾಳಷ್ಟು ಹುಡುಗರಿದ್ವು ಆ್ಯಂಡ್ ಅವು ಕಂಟಿನ್ಯೂಸ್ ಜಾರತ್ತಿದ್ವು. ಇವಂಗೆ ಹೆಂಗಂದ್ರೆ ಆರಾಮ ಒಂದು ಇಬ್ಬರೇ ಜನ ಇರಬೇಕು, ಆರಾಮ ಆಡ್ಬೇಕು ಇವು, ಹಂಗಂದ್ರೆ ಅಷ್ಟು ಆಡ್ತಾನು. ಸೊ ಇಲ್ಲೆಲ್ಲ ಹೆಂಗಂದ್ರೆ ಹುಡುಗರು ಒಂದಾದ್ಮೇಲೆ ಒಂದು ಜಾರ್ಲಿಕ್ಕತ್ತಿದ್ವು, ಒಂದಾದ್ಮೇಲೆ ಒಂದು ಆಟ ಸಾಮಾನ ಒಳ್ಳೆ ನಂಬರ್ ಹಚ್ತಾರಲ್ಲ ಹಂಗೆ ಓಡಾಡಕತ್ತಿದ್ವು. ಅದು ಇವಂಗೆ ಅಷ್ಟು ಇದಾಗಲಿಲ್ಲ, ಕಂಫರ್ಟೇಬಲ್ ಆಗಲಿಲ್ಲ ಅಂದ ತಕ್ಷಣ ಗಪ್ಪ ಇರತ್ತಿದ್ದ. ಸೊ ಇದೊಂಥರ ಖಾಲಿ ಐತಿ, ಇದೊಂದು ಸ್ವಲ್ಪರ ಆಟ ಆಡಂತೇಳಿ ಒಂಚೂರು ಆಟ ಆಡಿಸಿದ್ವಿ. ಇದು ಪಾರ್ಕ್ ಮಸ್ತನ ಮಾಡಿಬಿಟ್ಟಾರ ವಿಜಯನಗರ ಇದ್ರೊಳಗೆ, ಪೂರಾ ರಸ್ತೆ ಒಳಗನ ಅಂತಾರಲ್ಲ ಈ ಕಡೆ ಕೂತ್ ಕಾಸ ವ್ಯೂವನ್ನು ಎಂಜಾಯ್ ಮಾಡ್ಕೋಬೋದು. ಆ್ಯಂಡ್ ಹಂಗೆ ಜೊತೆಗೆ ಪಾಪುಗಳನ್ನ ಕರ್ಕೊಂಬಂದ್ರೆ ಅವ್ರಿಗೂ ಒಂದು ಆಟ ಆಡ್ಲಿಕ್ಕೆ ಇರಲಿ, ಒಂದು ಪಾರ್ಕ್ ಥರ ಅಂಥೇಳಿ. ಹೀಗಾಗಿ ಭಾಳ ಹುಡುಗರಿದ್ದು ಇಲ್ಲೇ. ಆ್ಯಕ್ಚುಲಿ ಬೆಳಗಾಮ್ದಾಗೆಲ್ಲ ಹೆಂಗಂದ್ರೆ ಸ್ವಲ್ಪ ಹುಡುಗರು ಇರ್ತಾವಣ್ಣ ಅಂತಲೇ ನಡೀತದೆ. ಇಲ್ಲಿ ಏನಿದು ಬೆಂಗಳೂರು ಅಂದ ತಕ್ಷಣ ಜನನ ಜಾಸ್ತಿ ಅಂದ್ಕೂಡಲೇ ಹುಡುಗರು ಹಂಗೆ ತುಂಬಿಬಿಟ್ಟಿದ್ರು. ಆ್ಯಂಡ್ ಇಲ್ಲಿ ಪಾರ್ಕ್ ಎಷ್ಟು ಇದನ್ನು ಮಿನಿ ಪಾರ್ಕ್ ಎಷ್ಟು ಕ್ಲೀನ್ ಮಾಡಿದ್ರು ಅಂದ್ರೆ ಇಲ್ಲಿ ಸ್ಲಿಪ್ಪರೆಲ್ಲ ತೆಗೆದು ಕಾಸ ಒಳಗೆ ಹೋಗಬೇಕಿತ್ತು, ಆ ಥರ ಮಾಡಿದರು. ಮಸ್ತ್ ಮೇಂಟೈನ್ ಮಾಡಿದ್ರು ಕ್ಲೀನಾಗೆಲ್ಲ. ಸೊ ಹಂಗೆ ಇಲ್ಲಿಂದ ಏನು ನೆಟ್ಟಮ್ಗೆ ಜಾಸ್ತಿ ಆಟ ಆಡಲಿಲ್ಲ, ಅಷ್ಟೇ ಒಂದು 10 ಮಿನಿಟ್ಸ್ ಆಟ ಆಡ್ದನಂತಲೇ ಕೆಳಗೆ ಹೋಗಿ ಒಂದು 10-20 ನಿಮಿಷ ಕೂತ್ವಿ. ಕೂತಾದ್ಮೇಲೆ ಏನಾರ ಚಾಟ್ಸ್ ತಿನ್ನೋ ಪ್ಲ್ಯಾನ್ ಮಾಡ್ಕೊಂಡು ಕಾಸ ಏನಾರ ಚಾಟ್ಸ್ ತಿಂದ ಹೋಗೋನು. ವಿಜಯನಗರಕ್ಕೆ ಬಂದೇವಂದ್ರೆ ಸ್ವಲ್ಪ ಚಂದ ಇರ್ತದೆ ಅಲ್ಲಿದು ಅಂತ ಹೇಳಿ ಕಾಸ ಚಾಟ್ಸ್ ತಿನ್ಲಿಕ್ಕೆ ಹೋದ್ವಿ. ಇದು ಹೊಸದಲ್ಲ? ಹಾಂ, ಹೊಸದ. ಇವನು ನೋಡಿ ಇರೋ ಥರನೇ ಇಲ್ಲ. ನೋಡ್ಲಾ, ಅವು ಚಾನ್ಸ್ ಕೊಟ್ಟಾರಲ್ಲ ಬಿಟ್ಟು. ಬಟ್ 12 ಗಂಟೆ 11 ಆಗೈತಿ. ಮಾತಾಡೋಲ್ಲ ಇವು ಹೆಂಗೆ ಎಗ್ದಿಲ್ಕ ಸುಲ್ತಾನ್ ತಮ್ಮ ತಂಗಿ ಬೇಕಂತ ಈ ಥರ ಆಡ್ತಾನೆ ನಮಗೆ. ಬಟ್ ಅವನು ಸಲ ಆ್ಯಕ್ಟಿವ್ ಮಾಡ್ತಿರ್ತಾನೆ. ಕೆಲವೊಂದು ವೀಡಿಯೋಗಳು ನೋಡ್ತಾನಲ್ಲ, ಅದರಿಂದ ಎಲ್ಲ ಕಲ್ತಾನೆ ಆಡೋದು. ಈಗ ಅವನಿಗೆ ಫೋಕಸ್ ಕೊಟ್ಟರೆ ಬಿಟ್ಟರೆ ಡೈಲಿ ಬಿಟ್ರೆ ಮೈದಾನ ಇಲ್ಲೇ ಆಡಿಸ್ಬಿಡ್ತಾನೆ ನೋಡಿ. ಅದೇ ಆರ್ಲಿಕ್ಕೆ ಹೇಳಿದ್ದು ಗಪ್ಪಲಿ. ಓಹೋ, ಅದೇ ಆರ್ಲಿಕ್ಕೆ ಅದೇ ಆರ್ಲಿಕ್ಕೆ ಹುಚ್ಚು ಬಂದಂಗೆ ಆಡ್ತದೆ ಅಲ್ಲಿ ನೋಡಲ್ಲ. ಅಥವಾ ಹೆಸರ್ನಾಗ ಆಡ್ತಾನೆ ಹಿಂಗೆ ನೋಡಿ, ಸುಸ್ತಾದರೆ ಹಿಂಗೆ
ಸ್ಥಳ ಕೆಳಗೆ ಬಾಲ್ ಆಗುತ್ತೆ. ಅಲ್ಲಿ ನೋಡು ಅದು ಅಷ್ಟೇ ಇದೆಲ್ಲ ಹಳದಿ ಕಲರ್ದು. ನೀನು ಯಾರು ಮಾಡ್ತೀಗಪ್ಪ ಎಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ತದೆ ನೋಡಿ. ಯಾರು ಇಟ್ಬಿಡ್ತಾವೆ ನೋಡಿ, ಏನೋ ದೊಡ್ಡ ಗುಡ್ಡ ಗೆದ್ದಂಗೆ, ದೊಡ್ಡ ಗುಡ್ಡ ಬಂದ. ಓ ಈಗ ಪುನಃ ಈಗ ಅದು ಹೊಸ ಟೂತ್ ಪೇಸ್ಟ್. ಎಲ್ಲಿ ಇನ್ನೊಂದು ನೋಡಿದೆ ನಾನು, ಏನು ಇತ್ತಪ್ಪ ಎಲ್ಲಲ್ಲ ಹಾಂ ಅದು ಬ್ಲ್ಯಾಕ್ ಕಲರ್ ಇರ್ತೈತಲ್ಲ, ಏನಂತಾರೆ ಕಲ್ಲಿದ್ದಲ್ಲಿ ಏನೋ ಇಂಗ್ಲೀಷ್ದಾಗ ಅಂತಾರಲ್ಲ, ಇದು ಚಾರ್ಕೋಲ್. ಹಾಂ ಚಾರ್ಕೋಲ್, ಸ್ಕಿನ್ ಚಾರ್ಕೋಲ್. ಹಲ್ಲು ಫುಲ್ ಕ್ಲೀನ್ ಆಗುವಂಥ ಬ್ಯಾಟ್ರಿ ಎಲ್ಲ ಇದಾಗ್ತದಂತ. ನೋಡ್ಬೇಕದನ್ನ ತಗೊಂಬಂದು ಇನ್ಮೇಲೆ ಕೊಲ್ಗೇಟ್ ಚಲೋ ಮನೇನ ಮೈದಾನ ಮಾಡ್ಬಿಡ್ತಾನೆ ನಿಮ್ಮ ಹೌದು ಎಲ್ಲ ಹೊಡೆದಾಗ್ತದೆ. ಸಣ್ಣ ಸಣ್ಣ ಗೊತ್ತ. ಯಾರು ರಾಜ್ಕುಮಾರ? ನೀನ್ಯಾರು? ಮಗು ಪಾಪು ತಲೆಗೆ ಯಾಕೆ ಬಿಡ್ಕೊಳತ್ತೀನಿ ನೀನು? ರಾತ್ರಿ 11 ಗಂಟೆ ಆಗೈತೆ, ಬ್ಯಾಟು ಬಾಲ್ ಹಿಡ್ಕೊಂಡು ಮನೇನ ಮೈದಾನ ಮಾಡ್ಕ ಆಡ್ತಾವನಿ. ಹಾಂ ಕೆಳಗಡೆ ಓನರ್ ಬರ್ತಾರೆ, ಪೊಲೀಸ್ ನೋಡು ಜೈಲಿಗೆ ಹಾಕ್ತಾರೆ. ಗೋ ಹಾಂ ಏನಪ್ಪ ಗೊತ್ತಿಲ್ಲ ಅಂತಾರೆ. ಅಲ್ಲ ಕಣೋ, ನನ್ನೇನು ಎದುರಿಸ್ತಿದ್ಯೋ ಏನು ಮಾಡ್ತಿದ್ಯೋ? ಅಪ್ಪ ನಡಿ ಮುಗೀತ್ಲಾ, ಎಲ್ಲ ಮುಗೀತು. ನಡಿ ರೂಮ್ ನಡಿ. ಸ್ವಲ್ಪ ನಮ್ಮ ಮಗನ ದೊಡ್ಡತನ. ಹಾಂ ಮಧ್ಯರಾತ್ರಿಲಿ ಈ ಥರ ಆಟ ಆಡ್ತಾರೆ. ಏಯ್ ಸಣ್ಣ ಮಾಡ್ಬಿಡಕ್ಕನು.